ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್, ನಾನಿವತ್ತು ನಥಿಂಗ್ ಫೋನ್ 2A ಪ್ಲಸ್ನ ಕಂಪ್ಲೀಟ್ ಸ್ಪೆಸಿಫಿಕೇಶನ್ನು ಡೀಟೈಲು ರಿವ್ಯೂ ಮಾಡೋಣ ಅಂತ ಹೊರಟಿದ್ದೀನಿ. ಬಾಕ್ಸಲ್ಲಿ ಏನೇನು ಸಿಗುತ್ತೆ, ಏನೇನು ಬರಲ್ಲ ಅಂತ ಕಂಪ್ಲೀಟಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಆ್ಯಂಡ್ ನೀವೇನಾದರೂ ಈ ವಿಡಿಯೋ ನೋಡ್ತಿದ್ರೆ, ಅಂದರೆ ನೀವೇನಾದರೂ 2A ಪ್ಲಸ್ನ ಬೈ ಮಾಡಬೇಕು ಅಂತ ಏನಾದರೂ ಇದ್ದರೆ ಈ ವಿಡಿಯೋ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ಅದರ ಡಿಫ್ರೆನ್ಸಿಯೇಟ್ ಕೂಡ ನಾನು ಇಲ್ಲಿ ಮಾಡ್ತೀನಿ. ಕಂಪ್ಯಾರಿಸನ್ ವಿಡಿಯೋ ಕೂಡ ಆಗಿರುತ್ತೆ ಇದು 2Aಗೂ 2A ಪ್ಲಸ್ಗೂ. ಆ್ಯಂಡ್ ಫುಲ್ಲು ವೀಡಿಯೋ 2A ಪ್ಲಸ್ದು ಫುಲ್ಲು ಕಂಪ್ಲೀಟ್ ವೀಡಿಯೋ ಇದಾಗಿರುತ್ತೆ. ಸೊ ಇದು ನಿಮ್ಗೆ ಯೂಸ್ ಆಗುತ್ತೆ ಅಂತ ಅನ್ಕೋತೀನಿ. ದಯವಿಟ್ಟು ಪೂರ್ತಿಯಾಗಿ ವೀಡಿಯೋ ನೋಡಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಲೈಕ್ ಮಾಡಿ. ನಿಮ್ಮ ಅನಿಸಿಕೆನ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ. ಆ್ಯಂಡ್ ನನ್ನ ಫೇಸ್ಬುಕ್ ಪೇಜಲ್ಲಿ ಕೂಡ ನೀವು ಫಾಲೋ ಮಾಡ್ಬೋದು. ಅದರಲ್ಲೂ ನಾನು ರೆಗ್ಯುಲರಾಗಿ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ವೀಡಿಯೋ. ಸೊ ಜಾಸ್ತಿ ತಡ ಮಾಡೋದು ಬೇಡ, ಬನ್ನಿ ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ಮೊದಲನೇದಾಗಿ 2Aಗೂ 2A ಪ್ಲಸ್ಗೂ ಜಾಸ್ತಿ ಮೇಜರ್ ಡಿಫ್ರೆನ್ಸ್ ಇಲ್ಲ. ಕೆಲವೊಂದು ಅಪ್ಗ್ರೇಡ್ ಅಷ್ಟೇ ಮಾಡಿದ್ದಾರೆ. ಸೊ ಏನಕ್ಕೆ ಈ ರೀತಿ ರೀಸನ್ ಏನಕ್ಕೆ ಇದು 2A ಪ್ಲಸ್ ಬಿಡೋಕ್ಕೆ ಅಂತ ಹೇಳಿದ್ರೆ, 2A ಬಂದ್ಬಿಟ್ಟು 1 ಗಂಟೆಲ್ಲೇ 4-5 ಲಕ್ಷ ಸೇಲ್ ಆಯಿತು ಅಂತಲೇ ಹೇಳ್ಬೋದು. ಅಂದರೆ ಅಷ್ಟು ಚೆನ್ನಾಗಿ ಸೇಲ್ ಆಯಿತು. ಸೊ ಅದೇ ಎಕ್ಸ್ಪೆಕ್ಟ್ ಮಾಡಿಕೊಂಡು ಇವರು 2A ಪ್ಲಸ್ನ ಸಣ್ಣ ಪುಟ್ಟ ಅಪ್ಗ್ರೇಡ್ಗಳ ಜೊತೆಗೆ ತಂದಿದ್ದಾರೆ. ನೀವೇನಾದ್ರು 2A ಪ್ಲಸ್ ತಗೋಬೇಕು ಅಂದರೆ ಈ ವಿಡಿಯೋ ನಿಮ್ಗೆ ಕಂಪ್ಲೀಟಾಗಿ ನಿಮ್ಗಾಗಿರುತ್ತೆ. ಯಾಕಂದರೆ ನೋಡ್ಬಿಟ್ಟು, ಅಂದರೆ ಈ ವಿಡಿಯೋ ನೋಡ್ಬಿಟ್ಟು ತಗೊಳ್ಳೋದ ಬೇಡ ಅಂತ ಇದರಲ್ಲೇ ನಿಮಗೆ ಕ್ಲಾರಿಟಿ ಸಿಗುತ್ತೆ ಈ ವಿಡಿಯೋದಲ್ಲೇ. ಸೊ ಈ ವಿಡಿಯೋ ಪೂರ್ತಿಯಾಗಿ ನೋಡ್ಬಿಟ್ಟು ನೀವು ತಗೊಳ್ಳೋದ ಬೇಡ ಅಂತ ನೀವು ಡಿಸೈಡ್ ಮಾಡ್ಕೊಬೋದು. ಫ್ರೆಂಡ್ಸ್, ಈ ಮೊಬೈಲ್ ಬಂದ್ಬಿಟ್ಟು 28,000 ಒಂದು ವೇರಿಯಂಟ್ ಇದೆ, 30,000 ಒಂದು ವೇರಿಯಂಟ್ ಇದೆ. 8GB 256GB ಬಂದ್ಬಿಟ್ಟು 28,000, ಮತ್ತು 12GB 256GB ಬಂದ್ಬಿಟ್ಟು 30,000 ರೂಪಾಯಿ ಆಗುತ್ತೆ. ಈಗ ಆಫರ್ ನಡೀತಾ ಇರೋದ್ರಿಂದ 10% ಡಿಸ್ಕೌಂಟ್ ಇದೆ. ಹಾಗಾಗಿ ನಿಮಗೆ 30,000 ರೂಪಾಯಿದು 27ಕ್ಕೆ ಸಿಗುತ್ತೆ, 27 ನಿಮಗೆ 25,000 ರೂಪಾಯಿಗೆ ಇಲ್ಲ ನಿಮಗೆ ಸಿಗುತ್ತೆ. ಈಗ ಆಫರ್ ನಡೀತಾ ಇದೆ. ಆ್ಯಂಡ್ ಇದ್ರ ಮೇಲೆ ನೀವು ಎಕ್ಸ್ಟ್ರಾ 2,500 ಬೇರೆ ಹಾಕ್ಬೇಕಾಗುತ್ತೆ. ಅದು ನಿಮ್ಮ ಪ್ರಿಯಾರಿಟಿ. ಅದೇಂತಕ್ಕೆ ಅಂತ ಹೇಳಿದ್ರೆ ಅಡಾಪ್ಟರ್ ಇದ್ರ ಜೊತೆ ಬರ್ತಾ ಇಲ್ಲ. ಸೊ ಹಾಗಾಗಿ ನಿಮ್ಗೇನಾದ್ರು OnePlus ಅಡಾಪ್ಟರ್ನೇ ಬೇಕು ಅಂತ ಹೇಳಿದ್ರೆ ನೀವು 2,500 ರೂಪಾಯಿ ಕೊಟ್ಬಿಟ್ಟು ನೀವು ತಗೋಬಹುದು. ಇನ್ನು ಇದರ ಡಿಸೈನ್ ಬಗ್ಗೆ ಮೊದಲನೇದಾಗಿ ನಾವು ಮಾತಾಡೋಣ. ಡಿಸೈನು 2A ಫೋನ್ 2Aಗೆ ಸೇಮ್ ಟು ಸೇಮ್ ಅಂತಾನೆ ಹೇಳ್ಬೋದು. ಕಲರ್ ಒಂದು ಚೇಂಜ್ ಆಗಿದೆ, ಸಿಲ್ವರ್ ಕಲರ್ ಅಲ್ಲಿ ಬರ್ತಾ ಇದೆ. ಫಸ್ಟ್ ಅವರು ವೈಟ್ ಅಂಡ್ ಬ್ಲಾಕ್ ಅಲ್ಲಿ ಆಟ ಆಡ್ಕೋತಾ ಇದ್ರು, ಆಮೇಲೆ ಒಂದು ಕಲರ್ ಬಿಟ್ರು, ಈಗ ಸಿಲ್ವರ್ ಕಲರ್ ಬಿಟ್ಟಿದ್ದಾರೆ. ಸೊ ಕಲರ್ ಬಂದ್ಬಿಟ್ಟು ಸಿಲ್ವರ್ ಅಲ್ಲಿ ಬರುತ್ತೆ, ಡಿಸೈನ್ ಮಾತ್ರ ಸೇಮ್ ಟು ಸೇಮ್ ಇದೆ. ಅಂಡ್ ಇದರ ಪೋರ್ಟ್ ಅಂಡ್ ಬಟನ್ಸ್ ಬಗ್ಗೆ ನೋಡೋದಾದ್ರೆ, ಕೆಳಗಡೆ ಬಂದ್ಬಿಟ್ಟು ಸಿಮ್ ಕಾರ್ಡ್ ಟ್ರೇ ಸಿಗುತ್ತೆ, ಮತ್ತೆ ಚಾರ್ಜಿಂಗ್ ಆಪ್ಷನ್ ಸಿಗುತ್ತೆ, ಅಂಡ್ ಸ್ಪೀಕರ್ ಕೂಡ ನಮಗೆ ಕೆಳಗಡೆನೆ ಸಿಗುತ್ತೆ. ಇನ್ನು ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಪವರ್ ಬಟನ್ ಆಫ್ ಸಿಗುತ್ತೆ. ಇನ್ನು ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ವಾಲ್ಯೂಮ್ ಅಪ್ ಮತ್ತೆ ಡೌನ್ ಬಟನ್ ಸಿಗುತ್ತೆ. ಇನ್ನು ಟಾಪ್ ಅಲ್ಲಿ ನಾಯ್ಸ್ ಕ್ಯಾನ್ಸಲೇಷನ್ ಮೈಕ್ರೋಫೋನ್ ಕೂಡ ನಮಗೆ ಇದರಲ್ಲಿ ಸಿಗುತ್ತೆ. ಅಂಡ್ ಇದು ಬಂದ್ಬಿಟ್ಟು ಡ್ಯೂಯಲ್ ನ್ಯಾನೋ ಸಿಮ್ ಆಗಿರುವಂತದ್ದು. ಗ್ಲಾಸ್ ಬಂದ್ಬಿಟ್ಟು ಗೊರಿಲ್ಲಾ ಪ್ರೊಟೆಕ್ಷನ್, ಬ್ಯಾಕ್ ಸೈಡ್ ಬಂದ್ಬಿಟ್ಟು ಪ್ಲಾಸ್ಟಿಕ್ ಬ್ಯಾಕ್ ಕವರ್ ಅಂತಾನೆ ಹೇಳ್ಬೋದು. ಇನ್ನು ಇದರ ಡಿಸ್ಪ್ಲೇ ಬಂದ್ಬಿಟ್ಟು ಎಕ್ಸಾಕ್ಟ್ಲಿ ಸೇಮ್ ಟು ಸೇಮ್ ಫೋನ್ 2Aನೇ. ಇನ್ನು ಇದ್ರ ಡಿಸ್ಪ್ಲೇ ಸೈಜ್ ಬಂದ್ಬಿಟ್ಟು 6.79 ಫುಲ್ HD ಪ್ಲಸ್ ಅಮೆಲೋಡ್ ಡಿಸ್ಪ್ಲೇ ಆಗಿರುವಂತದ್ದು, 120Hz ರಿಫ್ರೆಶ್ ರೇಟ್ ಆಗಿರುವಂತದ್ದು, ಅಂಡ್ 1300 ಪೀಕ್ ಬ್ರೈಟ್ನೆಸ್ ಆಗಿರುವಂತದ್ದು, ಮತ್ತೆ UI ಕ್ಲೀನ್ ಎಕ್ಸ್ಪೀರಿಯನ್ಸ್ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಇದು. ಇನ್ನು ಇದರ ಸ್ಪೆಸಿಫಿಕೇಶನ್ ನೋಡೋದಾದ್ರೆ, MediaTek 7350 Pro 4nm ಆಗಿರುವಂತದ್ದು 2 ವೇರಿಯಂಟ್ ಅಲ್ಲಿ ಬರುತ್ತೆ. ನಾನು ಆಗ್ಲೇ ಹೇಳ್ದಂಗೆ 8GB ರ್ಯಾಮು 12GB ರ್ಯಾಮು ವೇರಿಯಂಟ್ ಅಲ್ಲಿ ಬರುತ್ತೆ. ನಿಮಗೆ 5000 mAh ಬ್ಯಾಟ್ರಿ, 50W ವೈರ್ ಚಾರ್ಜರ್ ಆಗಿರುವಂತದ್ದು. ನಾವು ಬಿಫೋರ್ 2A ಫೋನ್ ಬಂದ್ಬಿಟ್ಟು 45W ಚಾರ್ಜಿಂಗ್ ಆಗಿರುವಂತದ್ದು, ಇದು ಬಂದ್ಬಿಟ್ಟು 50W ಚಾರ್ಜಿಂಗ್ ಆಗಿರುವಂತದ್ದು. ಅಂಡ್ ಇದರಲ್ಲಿ ನಾವು 5W ರಿವರ್ಸ್ ಚಾರ್ಜಿಂಗ್ ಕೂಡ ನಾವು ಮಾಡ್ಕೊಬಹುದು. ಅಂಡ್ ಇದರ UI ಬಂದ್ಬಿಟ್ಟು 3 years ಮೇಜರ್ ಅಪ್ಡೇಟ್ ಅಂಡ್ 4 years ಸೆಕ್ಯೂರಿಟಿ ಅಪ್ಡೇಟ್ ಸಿಗುತ್ತೆ ನಮಗೆ. ಸ್ಯಾಮ್ಸಂಗ್ ಹೋಲಿಸ್ಕೊಂಡ್ರೆ ಪರವಾಗಿಲ್ಲ, ಇದು ಅಪ್ಡೇಟ್ ಒಂದು ಒಳ್ಳೆ ಅಪ್ಡೇಟ್ ಕೊಡ್ತಾರೆ. ಒಂದು 4 years 3 years ವರೆಗೂ ನಾವು ಆರಾಮಾಗಿ ಅಪ್ಡೇಟ್ ಗಳನ್ನ ತಗೊಂಡು ಯೂಸ್ ಮಾಡ್ಕೊಬಹುದು. ಅಂಡ್ ಇದರಲ್ಲಿ ಗ್ಲಿಫ್ ಇಂಟರ್ಫೇಸ್ ಕೂಡ ಇರುವಂತದ್ದು. ಯಾವ ರೀತಿಯಾಗಿ ಫೋನ್ 2A ನಲ್ಲಿ ಇತ್ತೋ ಸೇಮ್ ಅದೇ ಪೊಸಿಷನ್ ಅದೇ ಟೈಪ್ ಅಲ್ಲಿ ನಮಗೆ ಇದು 2A ಪ್ಲಸ್ ನಲ್ಲೂ ಕೂಡ ನಮಗೆ ಸಿಗುತ್ತೆ. ಇನ್ನು ಡಿಸ್ಪ್ಲೇ ನಾನು ಆಗ್ಲೇ ಹೇಳ್ದಂಗೆ ಸೇಮ್ ಟು ಸೇಮ್, ಬಟ್ ಪರ್ಫಾರ್ಮೆನ್ಸ್ ವೈಸ್ ಒಂದು ಸ್ವಲ್ಪ ಬೂಸ್ಟ್ ಅಂತಾನೆ ಹೇಳ್ಬೋದು, ಬೂಸ್ಟ್ ಮಾಡ್ಬೋದು ಅಂತಾನೆ ಹೇಳ್ಬೋದು. ಪರ್ಫಾರ್ಮೆನ್ಸ್ ವೈಸ್ ನಾವು ಅದು 2A ಫೋನ್ ಗಿಂತ ಸ್ವಲ್ಪ ಬೆಟರ್ ಫೀಲ್ ಮಾಡ್ಬೋದು ಅಂತಾನೆ ಹೇಳ್ಬೋದು ಈ ಫೋನ್ ಅಲ್ಲಿ. ಅಂಡ್ ಎಕ್ಸ್ಟ್ರಾ 5W ಚಾರ್ಜಿಂಗ್ ಸಿಗುವಂತದ್ದು. ಮತ್ತೆ ಇದರಲ್ಲಿ ಇನ್ನೊಂದು ಏನ್ ಬಂದಿದ್ದಾರೆ ಅಂದ್ರೆ AI ವಿಡ್ಜೆಟ್ ಕೂಡ ನಮಗಿದೆ. ನಾವು AI ಕೂಡ ನಾವು ಯೂಸ್ ಮಾಡ್ಕೊಬಹುದು. ಇನ್ನು ಕ್ಯಾಮ್ರಾ ಬಂದ್ಬಿಟ್ಟು 50MP ಮೈನ್ ಕ್ಯಾಮ್ರಾ, 50MP ಅಲ್ಟ್ರಾ ವೈಡ್ ಕ್ಯಾಮ್ರಾ. ಇನ್ನು ಸೆಲ್ಫಿ ಕ್ಯಾಮ್ರಾ ಬಂದ್ಬಿಟ್ಟು 2A ನಲ್ಲಿ 32MP ಸಿಗುವಂತದ್ದು, ಬಟ್ ಇದರಲ್ಲಿ 2A ಪ್ಲಸ್ ನಲ್ಲಿ 50MP ಸೆಲ್ಫಿ ಕ್ಯಾಮ್ರಾ ಸಿಗುತ್ತೆ. ಬಟ್ ಕ್ಯಾಮ್ರಾ ವೈಸ್ ನೋಡಿದ್ರೆ ಅಷ್ಟೊಂದು ಏನು ಡಿಫ್ರೆನ್ಸ್ ಅಂತಾನೆ ಅನ್ಸಲ್ಲ, ಸೇಮ್ ಆಸ್ ಇಟ್ ಈಸ್ ಓಕೆ ಪರವಾಗಿಲ್ಲ ಅಂತಾನೆ ಅನ್ಸುತ್ತೆ. IP54 ಸರ್ಟಿಫೈಡ್ ಆಗಿರುವಂತದ್ದು ಈ ಮೊಬೈಲ್. ಇನ್ನು ಕಡೆದಾಗಿ ಪ್ರೈಸ್ ಬಗ್ಗೆ ಹೇಳ್ಬಿಡ್ತೀನಿ. ಪ್ರೈಸ್ ಬಂದ್ಬಿಟ್ಟು 8GB ರ್ಯಾಮು 256GB ಬಂದ್ಬಿಟ್ಟು ಆಫರ್ ಅಲ್ಲಿ ನಾನು ಹೇಳ್ತಾ ಇರೋದು, ಆಫರ್ ಅಲ್ಲಿ 25,990 ಆಗಿರುವಂತದ್ದು. ಇನ್ನ ಎರಡನೇ ವೇರಿಯಂಟ್ ಬಂದ್ಬಿಟ್ಟು 12GB ರ್ಯಾಮು 256GB ಬಂದ್ಬಿಟ್ಟು 27,990 ರೂಪೀಸ್ ಅಂತಾನೆ ಹೇಳ್ಬೋದು. ಇದು ಬಂದು ಆಫರ್. ಬಿಫೋರ್ ಲಾಂಚ್ ಅಲ್ಲಿ ನಾವೇನ ಬುಕ್ ಮಾಡ್ಕೋತೀವಿ ಅಂತ ಹೇಳಿದ್ರೆ ನಮ್ಗೆ ಈ ಪ್ರೈಸ್ ಸಿಗುತ್ತೆ. ಆಫ್ಟರ್ ಲಾಂಚ್ ನಾನು ಆಗ್ಲೇ
ಹೇಳಿದ ಪ್ರೈಸ್ ಎಷ್ಟು 27,000 ಒಂದು 30,000 ಒಂದಕ್ಕೆ ನಮಗೆ ಸಿಗುತ್ತೆ. ಸೊ ನೋಡುದಲ್ಲ ಫ್ರೆಂಡ್ಸ್, ಇದೊಂದು ಕಂಪ್ಲೀಟ್ ಸ್ಪೆಸಿಫಿಕೇಶನ್ ಅಂಡ್ ಕಂಪ್ಯಾರಿಸನ್ ವಿಡಿಯೋ ಆಗಿತ್ತು ಫೋನ್ 2A ಮತ್ತೆ 2A ಪ್ಲಸ್ದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಸೊ ಇಷ್ಟ ಆದರೆ ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಮುಖಾಂತರ ಬರೀರಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ, ಬಾಯ್.